ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿ ಕೊರಟಗೆರೆ ನ್ಯೂಸ್. ಪಟ್ಟಣದ ಕೃಷಿ ಇಲಾಖೆ ಆವರಣದಲ್ಲಿ 2023-24ನೇ ಸಾಲಿನ ಆತ್ಮ ಯೋಜನೆಯಡಿಯಲ್ಲಿ ಕಿಸಾನ್ ಗೋಷ್ಠಿ ಹಾಗೂ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಯುವ ಜನತೆಗೆ ಕೃಷಿಯ ಅವಶ್ಯಕತೆ ಅತ್ಯವಶ್ಯವಾಗಿದೆ. ಹನುಮಂತೇಗೌಡ, ಕೊರಟಗೆರೆ. ಕೃಷಿಕರ ಜೀವನವು ಕಷ್ಟಕರ, ಏಕೆಂದರೆ ಮಳೆ ಅಭಾವದ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಲ್ಲಿ ಲಾಭ ಇರಲಿ ನಷ್ಟ ಇರಲಿ ಸದಾ ಕಾಯಕ ಮಾಡುವಂತಹ ಶ್ರಮಜೀವಿಗಳು ನಮ್ಮ ರೈತರು. ಕೃಷಿಯನ್ನೇ ನಂಬಿ ಬದುಕುವ ರೈತನಿಗೆ ಇದುವರೆಗೂ ಸರಿಯಾದ ನ್ಯಾಯ ಸಿಕ್ಕಿಲ್ಲ. ಮಳೆ ಅಭಾವದಿಂದ ಮತ್ತು ಅತಿವೃಷ್ಟಿಯಿಂದ ಅಥವಾ ಉತ್ತಮ ಫಸಲನ್ನ ಕಂಡರೆ ಬೆಳೆದ ಬೆಳೆಗೆ ಸರ್ಕಾರದಿಂದ ಬೆಂಬಲ ಸಿಗದೆ ನಷ್ಟಕ್ಕೆ ಸಿಲುಕಿದ್ದು ಇಂದಿನ ಯುವ ಪೀಳಿಗೆ ಕೃಷಿ ತೊರೆದು ಪಟ್ಟಣಕ್ಕೆ ವಲಸೆ ಹೋಗುತ್ತಿದ್ದು, ಕೃಷಿ ಬೇಸಾಯವನ್ನ ಮಾಡುವವರ ಸಂಖ್ಯೆ ಪ್ರತಿ ವರ್ಷ ಕ್ಷೀಣಿಸುತ್ತಾ ಇದೆ ಎಂದು ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಹನುಮಂತೇಗೌಡ ತಿಳಿಸಿದರು. ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದ ಕೃಷಿ ಇಲಾಖೆ ಆವರಣದಲ್ಲಿ 2023-24ನೇ ಸಾಲಿನ ಆತ್ಮ ಯೋಜನೆಯಡಿಯಲ್ಲಿ ಕಿಸಾನ್ ಗೋಷ್ಠಿ ಹಾಗೂ ತಾಲೂಕು ಕೃಷಿಕ ಸಮಾಜ ಸಂಯುಕ್ತ ಆಶ್ರಯದಡಿಯಲ್ಲಿ ಕೃಷಿ ಇಲಾಖೆಯಿಂದ ಏರ್ಪಡಿಸಲಾಗಿದ್ದ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕ ಎಚ್ ನಾಗರಾಜು, ರೈತನಿದ್ದರೆ ದೇಶ ಮತ್ತು ನಾಡು. ಮಾಜಿ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ರವರು ರೈತರ ಬಗ್ಗೆ ಅಪಾರ ಕಾಳಜಿಯನ್ನ ಹೊಂದಿದ್ದವರು. ಡಿಸೆಂಬರ್ 23ರಂದು ರೈತರಿಗೆ ಸಲ್ಲಿಸಿದ ಸೇವೆಯನ್ನ ಮನಗಂಡು ಅವರ ಜನ್ಮದಿನದಂದು ರೈತ ದಿನಾಚರಣೆಯನ್ನ ಆಚರಣೆ ಮಾಡಲಾಗುತ್ತಿದೆ ಎಂದು ಕೃಷಿ ಬೇಸಾಯ ಎಂದು ಹೇಳಿದರು. ಆಚರಣೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ತಕ್ಷಣಕ್ಕೆ ನಾವು ಒಪ್ಪಿಗೆ ಬಿಟ್ಟು ನೋಡಪ್ಪ, ಪಂಚಾಯತ್ ಆಚರಣೆ ಮಾಡಕ್ಕೆ ನಮಗೆ ಸಿಬ್ಬಂದಿ ಇಲ್ಲ, ಇರ್ತಕ್ಕಂತ 3 ಜನ ಸಿಬ್ಬಂದಿ ಆದ್ರೂ ಹೋಬಳಿ ಕೇಂದ್ರ ಸ್ಥಾನದಲ್ಲಿ ನಮ್ಮ ಕಚೇರಿ ಇದೆ, ಅದರಡಿಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಳೆದ ವರ್ಷದಿಂದ ನಮ್ಮ ತಾಲೂಕಿನ 4 ಹೋಬಳಿಗಳ ವ್ಯಾಪ್ತಿಯಲ್ಲಿ ಸಹ ನಾವು ಇದೇ ರೀತಿಯ ರೈತರ ದಿನಾಚರಣೆಯನ್ನ ಪ್ರಗತಿಪರ ರೈತರಿಗೆ, ರೈತ ಬಾಂಧವರಿಗೆ ಹಾಗೂ ಗಣ್ಯರಿಗೆ ಕರ್ಕೊಂಡ್ಬಿಟ್ಟು 4 ಹೋಬಳಿ ವ್ಯಾಪ್ತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ. ಈ ನಿಮಗೆ ಚೌಧರಿ ಚರಣ್ ಸಿಂಗ್ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ಇಲ್ಲಿ ನಾವು ಅವರು ನೂರ್ಪುರ ಅಂತಕ್ಕಂಥ ಒಂದು ಉತ್ತರ ಪ್ರದೇಶದ ಒಂದು ಗ್ರಾಮದು, ಅವರು ಜಾಟ್ ಕುಟುಂಬದಲ್ಲಿ ಜನಿಸ್ತಾರೆ. ಅವರು ಹಾಗೆ ಇವರು ಮೂಲತಃ ಅವರು ವಕೀಲಿ ವೃತ್ತಿ ಆಗಿರ್ತಾರೆ. ಆದ್ರೂ ಇವಾಗ ಒಂದು ಜೀವಿತಾವಧಿಯಲ್ಲಿ ರೈತರ ಏಳಿಗೆಗಾಗಿ ತಲುಪಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಆ ವಿಚಾರದಲ್ಲಿ ನಮಗೆ ರೈತರ ಪರವಾಗಿ ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ಕೊಡಲಿಕ್ಕೆ ಈ ದೇಶ, ರಾಷ್ಟ್ರ ಹಾಗೂ ರಾಜ್ಯದ ಸರ್ಕಾರಗಳು ಕೂಡ ಇವುಗಳಿಗೆ ಪ್ರಯತ್ನ ಮಾಡಬೇಕು. ರೈತರ ಪರವಾಗಿ ಅನೇಕ ಸವಲತ್ತುಗಳನ್ನು ಇನ್ನೂ ಹೆಚ್ಚುವರಿಯಾಗಿ ಕೊಡಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳಕ್ಕೆ ದಿನಾಚರಣೆಗಳು ಇರಲಿಲ್ಲ. ಯಾಕೆ ಅಂದ್ರೆ ರೈತ ಈ ದೇಶಕ್ಕೆ ಅನ್ನ ನೀಡತಕ್ಕಂತ ರೈತ, ಈ ದೇಶದ ಬೆನ್ನೆಲುಬು ರೈತ ಅಂತ ನಾವು ಕರೀತೇವೆ. ಹಾಗಾಗಿ ಅನ್ನ ನೀಡತಕ್ಕಂತ ರೈತನ ದಿವಸವನ್ನು ಕೂಡ ಆಚರಣೆ ಮಾಡಬೇಕಂತ ಒಂದು ನಮ್ಮ ಹಿರಿಯರು ಅದನ್ನ ಆಲೋಚನೆ ಮಾಡಿ ಈ ಚೌಧರಿ ಚರಣ್ ಸಿಂಗ್ ರವರ ಜನ್ಮದಿನದಿಂದ ಇದನ್ನು ಆಚರಣೆ ಮಾಡಬೇಕಂತ ಹೇಳಿ ತೀರ್ಮಾನಿಸಿದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಡಿಸೆಂಬರ್ 23ನೇ ತಾರೀಕು ಇದನ್ನ ರಾಷ್ಟ್ರವ್ಯಾಪಿ ನಾವು ಎಲ್ಲ ಕೃಷಿ ಇಲಾಖೆಗಳ ಮುಖಾಂತರ ಇದನ್ನ ಆಚರಣೆ ಮಾಡ್ತಾ ಬಂದಿದ್ದೀವಿ. ಈ ದಿನ ರೈತ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಏನು ಈ ದೇಶಕ್ಕೆ ಬೆನ್ನೆಲುಬು ಇಬ್ರು, ಒಂದ್ ಕಡೆ ರೈತ, ಇನ್ನೊಂದ್ ಕಡೆ ಯೋಧ. ಇವತ್ತು ಯೋಧರನ್ನ ಮತ್ತೆ ರೈತರನ್ನ ನಾವು ನೆನೆಸ್ಕೋಬೇಕು. ಯಾಕಂತ ಹೇಳಿದ್ರೆ ಯೋಧ ಗಡಿಕಾದ್ರೆ ರೈತ ನಮ್ಮನ್ನು ಕಾಯ್ತಾನೆ. ರೈತ ಬೆಳತಕ್ಕಂತ ಬೆಳೆಯಿಂದ ನಾವು ಇವತ್ತು ಜೀವನವನ್ನ ಸುಧಾರಿಸ್ತಾ ಇದೀವಿ. ಬೆಳಗ್ಗೆ ನಮ್ಮ ದೈನಂದಿನ ಚಟುವಟಿಕೆ ಪ್ರಾರಂಭ ಆಗೋದೇ ಕಾಫಿ ಟೀಯಿಂದ. ಆ ಕಾಫಿ ಟೀಯಿಂದ ಪ್ರಾರಂಭ ಆಗ್ಬೇಕಾದ್ರೆ ನಮ್ಗೆ ಹಾಲು ಬೇಕು. ಹಾಲು ಬೇಕು ಅಂದ್ರೆ ಹಾಲನ್ನ ನಾವು ಎಲ್ಲಿಂಟ ತರ್ತೀವಿ? ಡೈರಿಯಿಂದ ತರ್ತೀವಿ. ಡೈರಿಗೆ ಹಾಕೋದು ಯಾರು? ರೈತ. ಈ ಒಂದು ರೈತನ ಒಂದು ದಿನಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಏನು ರಾಷ್ಟ್ರ ಮಟ್ಟದಲ್ಲಿ ಸಹ ಇದು ದಿನಾಚರಣೆ ಆಗ್ತಾ ಇದೆ. ಈ ಒಂದು ದಿನಾಚರಣೆ ಇನ್ನೂ ಯಶಸ್ವಿಯಾಗಿ ಅದ್ಭುತವಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹ ರೈತರು ಕುಳಿತು ಇದೇನು
ಬಹುಶಃ ರೈತರನ್ನ ಮುಖಂಡಗಳನ್ನ ಚರ್ಚೆ ಮಾಡಿ ಕುರಿತು ಕಾರ್ಯಕ್ರಮವನ್ನು ಮಾಡಿದ್ರೆ ಇನ್ನೂ ಯಶಸ್ವಿ ಆಗ್ತದೆ ಅಂತೇಳಿ ನಾನಾದ್ರೂ ಭಾವಿಸ್ತಾ ಈ ದಿನ ನಾನು ಕರೆದು ನೀವು ಮಾತಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಾ. ಬೇಕು ನಿಮ್ಗಾಗಿ ಹಣದ ಎಷ್ಟಾದ್ರೂ ನಾವು ಒದಗಿಸ್ಕೊಡ್ತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಸ್ಪ್ರಿಂಕ್ಲರ್ ಸೆಟ್ ಅಂತ ನೀವು ಏನು ಹೇಳ್ತಾ ಇದ್ರಲ್ಲ, ಅದನ್ನ ತುಂತುರು ನೀರಾವರಿ ಘಟಕಗಳು ಅಂತ ಹೇಳ್ತೀವಿ. ಹಾಗಾಗಿ ಆ ತುಂತುರು ನೀರಾವರಿ ಘಟಕಗಳಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ನೀವು ಎಷ್ಟು ಜನ ಆಗ್ಲಿ, ಜನರಲ್ ಅವರಾಗ್ಲಿ, ಪರಿಶಿಷ್ಟ ಜಾತಿಯವರಾಗ್ಲಿ, ಪರಿಶಿಷ್ಟ ಪಂಗಡದವರಾಗ್ಲಿ, ಸಾಕಷ್ಟು ಹಣ ಇದೆ, ಕೊರತೆ ಇಲ್ಲ. ತಮ್ಮ ತಮ್ಮ ಹೋಬಳಿಗಳ ವ್ಯಾಪ್ತಿನಲ್ಲಿ ದಾಖಲಾತಿಗಳನ್ನ ಕೊಟ್ಟು ನೀವು ದಾಖಲೆಗಳನ್ನು ಮಾಡಿಕೊಂಡ್ರೆ ನಾವು ಒಂದು 15 ದಿನಗಳೊಳಗಾಗಿ ನಿಮಗೆ ಸ್ಪ್ರಿಂಕ್ಲರ್ ಸೆಟ್ ನ ನಿಮಗೆ ವಿತರಣೆ ಮಾಡ್ತೀವಿ. ಇವತ್ತು ಸಹ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಕಸಬಾ ಹೋಬಳಿಯ ರೈತ ಬಾಂಧವರಿಗೆ ನಾವೀಗ ಸ್ಪ್ರಿಂಕ್ಲರ್ ಸೆಟ್ ನ ವಿತರಣೆ ಮಾಡ್ತೀವಿ ಕಾರ್ಯಕ್ರಮ ಆದ್ಮೇಲೆ. ಹಾಗಾಗಿ ತಾವು ದಯಮಾಡಿ ಯಾರು ಸಹ ಹೋಗಬಾರ್ದು. ನಿಮ್ಗೆಲ್ಲರಿಗೂ ಸಹ ಈಗ ಕಾರ್ಯಕ್ರಮ ಮುಗಿದ ನಂತರ ಲಘು ಉಪಹಾರದ ವ್ಯವಸ್ಥೆ ಇದೆ. ವೇದಿಕೆ ಗಣ್ಯರಿಗೆ ಊಟನೂ ಸಹ ಇಲ್ಲೇ ನಾವು ವ್ಯವಸ್ಥೆ ಮಾಡಿಂದ ತಾವು ದಯಮಾಡಿ ಎಲ್ಲೂ ಎದ್ದೋಗ್ಬಿಡಿ. ಯಾಕಂದ್ರೆ ನೋಡಿ, ಒಬ್ಬೊಬ್ರು ಸಹ ಒಂದು ಮಾತಾಡ್ತಾರೆ. ಈ ಮಾತುಗಳನ್ನ ತಾವು ನಾಳೆ ಕೇಳಲಿಕ್ಕೆ ಆಗೋದಿಲ್ಲ, ಮಧ್ಯಾಹ್ನ 2 ಗಂಟೆ ನಂತರ ಕೇಳಲಿಕ್ಕೆ ಆಗೋದಿಲ್ಲ. ಈ ಅವಕಾಶನ ಬಂದ್ರೆ ಯಾರು ಏನಂತ ನೀವು ಕೇಳ್ತಕ್ಕಂತಾಗಬೇಕು. ಅದಕ್ಕೆ ನೀವು ಸಹ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಆಗ್ಬೇಕಂತಕ್ಕಂಥ ಒಂದು ಮಾತನ್ನು ಹೇಳಿ. ಈ ವೇಳೆ ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ಸಾಧಕರು ತಮ್ಮ ಕೃಷಿಯ ಅನುಭವವನ್ನ ಹಂಚಿಕೊಂಡ ನೈಸರ್ಗಿಕವಾಗಿ ಕೃಷಿಯಲ್ಲಿ ಹೇಗೆ ಯಶಸ್ಸನ್ನ ಕಾಣಬಹುದು ಎಂದು ತಿಳಿಸಿಕೊಟ್ಟ ನಂತರ ಕೃಷಿ ಇಲಾಖೆಯಿಂದ ವೇದಿಕೆ ಮೇಲೆ ಸಾಂಕೇತಿಕವಾಗಿ 30 ಜನ ರೈತರಿಗೆ ಸ್ಪ್ರಿಂಕ್ಲರ್ ಸೆಟ್ಗಳನ್ನು ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಗೃಹ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿ ಡಾಕ್ಟರ್ ನಾಗಣ್ಣ, ತಾಲೂಕು ಕೃಷಿಕ ಸಮಾಜದ ಜಿಲ್ಲಾ ಪ್ರತಿನಿಧಿ ಜಿಕೆ ಕುಮಾರ್, ಹೂಲಿಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ, ಅತಿಥಿಗಳಾದ ಪಂಚಾಯಿತಿ ಸದಸ್ಯ ಓಬಳರಾಜು, ತಿಕ್ಕರಂಗಯ್ಯ, ಆತ್ಮ ಯೋಜನೆಯ ವ್ಯವಸ್ಥಾಪಕರು ಜಗನ್ನಾಥ್, ಪಶುಪಾಲನಾ ಇಲಾಖೆಯ ಡಾಕ್ಟರ್ ನಾಗಭೂಷಣ್, ತೋಟಗಾರಿಕೆ ಇಲಾಖೆ ನಾಗರಾಜು, ಮೀನುಗಾರಿಕೆ ಇಲಾಖೆ ಮಹೇಶ್, ರೇಷ್ಮೆ ಇಲಾಖೆ ರಮೇಶ್, ಶ್ರೀನಿವಾಸ್, ವಿನಯ್, ಕಂದಾಯ ಇಲಾಖೆಯ ಆರ್ಐ ಬಸವರಾಜು, ಕಸಬಾ ಹೋಬಳಿಯ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ರುಕ್ಮಿಣಿ, ಪ್ರಗತಿಪರ ರೈತರಾದ ನಟರಾಜು, ರಂಗಣ್ಣ, ಚಂದನ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮುತ್ತುರಾಜ್ ಕೊರಟಗೆರೆ. ಪವಿತ್ರ